ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಶುಕ್ರವಾರ ನಾನು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನು ಸ್ಪೆಷಲ್ ಅನ್ನೋದಾದರೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಉಪ್ಪಿನ ದೀಪ ಬಗ್ಗೆ ಸಾವಿರಾರು ಜನಕ್ಕೆ ಗೊತ್ತು. ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ. ಇಂಟ್ರೆಸ್ಟ್ ಇರೋರಿಗೆ ಯೂಸ್ಫುಲ್ ಆಗತ್ತೆ ಅನ್ನೋ ಕಾರಣಕ್ಕೆ ಅಷ್ಟೇ. ಆ್ಯಕ್ಚುಲಿ ಶ್ರೀ ಟ್ರಿಪ್ಪಿಗೆ ಹೋಗಿದ್ದಾನೆ, ಆ ವಿಡಿಯೋ ಸಹ ನಾನು ಅಪ್ಲೋಡ್ ಮಾಡಿದ್ದೆ. ಅವ್ರು ಹೋಗಿರೋ ಟ್ಯೂಸ್ಡೇ. ಸೊ ಇವತ್ತು ರಿಟರ್ನ್ ಬಿಡ್ತಾರೆ. ಇವತ್ತು ಫ್ರೈಡೇ, ಇವತ್ತು ರಿಟರ್ನ್ ಬಿಡ್ತಾನೆ. ಲೈಕ್ ಮಧ್ಯಾಹ್ನ ಈವ್ನಿಂಗ್ ಅನ್ನೋಷ್ಟರಲ್ಲಿ ಬರ್ತಾರೆ. ಸೊ ಆಲ್ರೆಡಿ ಅಲ್ಲಿ ಬಿಟ್ಟಿದ್ದಾರೆ. ಸೊ ಅವ್ನು ಬರೋಷ್ಟರಲ್ಲಿ ನಾನು ಈ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು, ಅಷ್ಟರಲ್ಲಿ ದೀಪ ಎಲ್ಲ ಹಚ್ಚೋ ಪ್ರೊಸೀಜರ್ ಎಲ್ಲ ಮುಗಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಬೆಳಗ್ಗೆನೇ ನಾನು ಸ್ನಾನ ಮಾಡ್ಕೊಂಡಿದ್ದೀನಿ. ಸೊ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದಿದ ತಕ್ಷಣ ಸ್ನಾನ ಮಾಡಿಕೊಂಡ್ರೇ ಲೈಕ್ ಟೈಮ್ ಸೆಟ್ ಆಗೋದು. ಇಲ್ಲ ಆಮೇಲೆ ನಿಧಾನವಾಗಿ ಎದ್ದು ಮಧ್ಯಾಹ್ನ ಮೇಲೆ ಸ್ನಾನ ಮಾಡ್ಕೊಳ್ಳೋಣ ಅನ್ನೋದಾದರೆ ಟೈಮ್ ಆಗೇ ಹೋಗ್ಬಿಡತ್ತೆ. ಆಮೇಲೆ ಪಾಪು ಎದ್ದೊಳೋದು, ಅವಳು ಟಿಫಿನ್ ಮಾಡಿಸೋದು, ಅವಳ ಜೊತೆ ಆಟ ಆಡೋದು ಅದೇ ಆಗಿಬಿಡತ್ತೆ. ಸೊ ಅದಕ್ಕೆ ಅವಳು ಎದ್ದೊಳೋಕೆ ಮುಂಚೆನೇ ಇವತ್ತು ಬೆಳಗ್ಗೆ ಸ್ನಾನ ಮಾಡಿ ರೆಡಿ ಆಗಿದ್ದೀನಿ. ಆಮೇಲೆ ದೇವ್ರ ಕೆಲಸನೆಲ್ಲ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು. ಸೊ ಉಪ್ಪಿನ ದೀಪ ಅಂತ ಹೇಳಿದೆ. ಉಪ್ಪಿನ ದೀಪ ಸ್ಪೆಷಾಲಿಟಿ ಏನು ಅನ್ನೋದಾದರೆ, ನಾವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು 3 ವಾರ ಅಥವಾ 9 ವಾರ ಆ ಥರ ನಾವು ಶುಕ್ರವಾರ ದೀಪ ಬೆಳಗಿದ್ದೀವಿ ಅನ್ನೋದಾದರೆ ನಾವು ಅಂದ್ಕೊಂಡಿರೋದು ಆಗತ್ತೆ ಅಂತ ಹೇಳ್ತಾರೆ. ನಾನು ಈ ಥರ ಬೇರೆಯವರು ಹೇಳಿದ್ದು, ಆಮೇಲೆ ಯೂಟ್ಯೂಬಲ್ಲಿ ನೋಡಿದ್ದು, ಈ ಥರ ಎಲ್ಲ ನೋಡಿಬಿಟ್ಟೆ ನಾನು 2 ಸಲ ಹಚ್ಚಿದ್ದೀನಿ. ಈ ಥರ 3 ವಾರ 2 ಸಲ ಹಚ್ಚಿದ್ದೆ. ಆವಾಗ ನಂಗೆ ಪಾಸಿಟಿವಿಟಿ ಇತ್ತು. ನಾನು ಏನು ಅಂದ್ಕೊಂಡು ಹಚ್ಚಿದ್ನೋ ಅದು ನನಗೆ ಆಯಿತು. ನಾನು ಅದರದ್ದು ವೀಡಿಯೋ ಸಹ ಅಪ್ಲೋಡ್ ಮಾಡಿದ್ದೀನಿ. ನೀವು ನಂದು ಪ್ರೀವಿಯಸ್ ಇಯರ್ದು ವೀಡಿಯೋಸ್ ನೋಡಿದ್ರೆ ಸಿಗುತ್ತೆ. ನಾನು ಆಲ್ರೆಡಿ 2 ಟೈಮ್ಸ್ ಹಚ್ಚಿದ್ದೆ 3 ವಾರ. ಸೊ ಆವಾಗ ನಾನು ಅಂದ್ಕೊಂಡಿರೋದು ಆಗಿದೆ. ಸೊ ಅದೇ ನಂಬಿಕೆ ಮೇಲೆ ಇವಾಗ ಸ್ಟಾರ್ಟ್ ಮಾಡೋಣ ಅಂತೇಳ್ಬಿಟ್ಟು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೈಕ್ ಒಂದು ಪಾಸಿಟಿವ್ ಮೆಂಟ್ಯಾಲಿಟಿನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಗುತ್ತೆ ಅನ್ನೋ ಭರವಸೆಯಿಂದನೇ ಮಾಡ್ತಿದ್ದೀನಿ. ಸೊ ಇದನ್ನು ಬ್ರಾಹ್ಮಿ ಮುಹೂರ್ತ, ಅರ್ಲಿ ಮಾರ್ನಿಂಗ್ ಲೈಕ್ 5 o'clock ಆ ಟೈಮಲ್ಲೇ ಮಾಡಿ ಮುಗಿಸ್ಬೇಕು ಅಂತಲೂ ಹೇಳ್ತಾರೆ. ಬಟ್ ಆ ಟೈಮಿಂಗ್ಸ್ಗೆ ಮಾಡೋದಕ್ಕೆ ನನಗಾಗೋದಿಲ್ಲ. ಬಿಕಾಸ್ ರಾತ್ರಿ ಮಲ್ಕೊಳ್ಳೋದಕ್ಕೆ 12:30 ಇಲ್ಲ 1 o'clock ಆಲ್ಮೋಸ್ಟ್ ಆ ಥರ ಆಗಿರುತ್ತೆ. ಆ್ಯಂಡ್ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೀಪ ಬೆಳಗೋದು ತುಂಬಾ ಕಷ್ಟ ಆಗುತ್ತೆ. ಸೊ ನಾನು ಆ ಥರದ್ದೇನು ಫಾಲೋ ಆಗ್ತಿಲ್ಲ. ನಾನು 2 ಟೈಮ್ಸ್ ಹಚ್ಬೇಕಾದ್ರೂ ಅಷ್ಟೇ ಈ ಟೈಮಿಂಗ್ಸ್ನ ನಾನು ಫಾಲೋ ಆಗಿಲ್ಲ. ಒಟ್ಟಲ್ಲಿ 12 o'clock ಒಳಗಡೆ ದೀಪ ಬೆಳಗಬೇಕು ಅನ್ನೋದು ನನ್ನ ಕಾನ್ಸೆಪ್ಟು. ನಾನು ಮನ್ಸಲ್ಲಿ ಭಕ್ತಿ ಇದ್ದರೆ ಸಾಕು. ಜಸ್ಟ್ ಮನ್ಸಲ್ಲಿ ಭಕ್ತಿ ಇಲ್ದಿರ ನಾವು ಟೈಮ್ ಮೇಂಟೈನ್ ಮಾಡ್ಕೊಂಡಿದ್ದೀವಿ ಅನ್ನೋದಾದರೆ ಏನು ಬಂತು ಅಂತ ಅನಿಸುತ್ತೆ. ಸೊ ಅದಕ್ಕೆ 12 o'clock ಒಳಗಡೆ ಬೆಳಗ್ತೀನಿ. ಅಕಸ್ಮಾತ್ 12 o'clock ಆಗೋಯ್ತು ನಾನೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಅನ್ನೋದಾದರೆ ಸಂಜೆ ಟೈಮ್ ಹಚ್ತೀನಿ. ನಾನು ಫಾಲೋ ಆಗೋದು ಈ ಥರ. ಸೊ ಹೇಗೆಲ್ಲ ಮಾಡ್ತೀನಿ ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್, ನೋಡಿ ಏನೇನೆಲ್ಲ ಲೈಕ್ ಹೇಗೆಲ್ಲ ಉಪ್ಪಿನ ದೀಪ ಬೆಳಗ್ತೀನಿ ನಾನು ಅಂತೇಳ್ಬಿಟ್ಟು. ಫ್ರೆಂಡ್ಸ್, ಈಗ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಫಸ್ಟು ಅಂತ ಹೇಳ್ಬಿಟ್ಟು ಈ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಈಗ ನೋಡ್ತಿದ್ದೀರಾ, ಫುಲ್ ಏನೂ ಕ್ಲೀನ್ ಆಗಿಲ್ಲ. ಆಲ್ಮೋಸ್ಟ್ 2 weeks ಆಗಿದೆ. ದೇವ್ರದ್ದು ಸಾಮಾನೆಲ್ಲ ವಾಶ್ ಮಾಡೋದಾಗಲಿ, ದೇವ್ರ ಮನೆಯ ಡೀಪ್ ಕ್ಲೀನಿಂಗ್ ಮಾಡಿಕೊಂಡು ಅಟ್ ಪ್ರೆಸೆಂಟ್ ಈಗ ಮನೆ ಎಲ್ಲನೂ ಕ್ಲೀನಾಗಿ ಡಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸಿ ಮನೆಯೆಲ್ಲ ಮಾಪ್ ಮಾಡ್ಕೊಂಡಿದ್ದೀನಿ. ಸೊ ಮನೆ ಕೆಲಸ ಎಲ್ಲ ಮುಗ್ದಿದೆ. ಆ್ಯಂಡ್ ಹೊರಗಡೆನೂ ಅಷ್ಟೇ ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದಾಗಿದೆ. ಆ್ಯಂಡ್ ತುಳಸಿ ಕಟ್ಟೆನೂ ಅಷ್ಟೇ ಕ್ಲೀನಾಗಿ ತೊಳ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದೀನಿ. ಆ್ಯಂಡ್ ಹೊರಗಡೆ ರಂಗೋಲಿ ಸಹ ಹಾಕಿದ್ದಾಗಿದೆ. ಇದೆಲ್ಲನೂ ಬೆಳಗ್ಗೆ ಎದ್ದಿದ ತಕ್ಷಣ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ದೇವ್ರ ಮನೆಯನ್ನೆಲ್ಲನೂ ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದೀನಿ. ಸೊ ಇವಾಗ ಪಾತ್ರೆ ಎಲ್ಲ ತೊಳೆಯೋಣ ಅಂತೇಳ್ಬಿಟ್ಟು ಆಚೆ ಕಡೆ ಹಾಕಿದ್ದೀನಿ. ಆಲ್ಮೋಸ್ಟ್ 2 weeks ಆಗಿತ್ತು ಅಂತ ಹೇಳಿದ್ನಲ್ಲ. ಸೊ ಅದಕ್ಕೋಸ್ಕರನೇ ಸ್ವಲ್ಪ ಡೀಪಾಗಿ ವಾಶ್ ಮಾಡೋದಿರುತ್ತೆ. ಸೊ ಆ ಕಾರಣಕ್ಕೆ ಕುತ್ಕೊಂಡು ವಾಶ್ ಮಾಡೋಣ ಅಂತೇಳ್ಬಿಟ್ಟು ಹೊರಗಡೆ ಹಾಕ್ಕೊಂಡಿದ್ದೀನಿ ವಾಶ್ ಮಾಡೋದಕ್ಕೆ. ಸೊ ಇವಾಗ ನಾನು ಯಾವ ಥರ ಬೆಳಗ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಸೊ ಫಸ್ಟು ಬಾಳೆ ಎಲೆ ತೊಗೊಂಡಿದ್ದೀನಿ, ಅದ್ರ ಮೇಲೆ ಸ್ವಲ್ಪ ಅಕ್ಕಿ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಮಣ್ಣಿನ ದೀಪ ಆದರೂ ತೊಗೋಬೋದು. ಮಣ್ಣಿನ ದೀಪ ಇದ್ದಿಲ್ಲ, ಸೊ ಅದಕ್ಕೆ ಸ್ಟೀಲ್ದೇ ತೊಗೊಂಡಿದ್ದೀನಿ ನಾನು.
ಸೊ ನಾನು ಕುಬೇರ ದೀಪದಲ್ಲಿ ದೀಪ ಬೆಳಗ್ತೀನಿ ಇವತ್ತು. ಕುಬೇರ ದೀಪ ಇಲ್ಲ ಅಂತ ಹೇಳಿದ್ರೆ ನಾವು ಮಾಮೂಲಿ ಮಣ್ಣಿನ ದೀಪದಲ್ಲೂ ಸಹ ನಾವು ಬೆಳಗ್ಬೋದು ದೀಪನ. ಸೊ ನಾನು ಏನು ಸ್ಟೀಲ್ದು ಎತ್ಕೊಂಡಿದ್ದೀನಿ ಅದ್ರ ತುಂಬ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ತುಂಬಾ ಹಾಕ್ಕೋಬೇಕು ಅಂತ ಏನೂ ಇಲ್ಲ, ಕಲ್ಲುಪ್ಪನ್ನ ಯೂಸ್ ಮಾಡಬೇಕು, ಪುಡಿ ಉಪ್ಪನ್ನ ಯೂಸ್ ಮಾಡಬಾರ್ದು. ಆ್ಯಂಡ್ ಅದ್ರ ಮೇಲೆ ಕುಬೇರ ದೀಪ ಇಟ್ಕೊಂಡಿದ್ದೀನಿ. ಆ್ಯಂಡ್ ನಮ್ಗೆ ಯಾವ ಥರ ಬೇಕೋ ಆ ಥರ ಹೂದಲ್ಲಿ ಅಲಂಕಾರ ಮಾಡ್ಕೊಬೋದು. ಸೊ ಇವಾಗ ಎಲ್ಲ ರೆಡಿ ಆಗಿದೆ. ಆ್ಯಂಡ್ ದೇವ್ರ ಮನೆಯೂ ಸಹ ನಾನು ಡೀಪ್ ಕ್ಲೀನಿಂಗ್ ಮಾಡಿಕೊಂಡು ಅರ್ಶಿನ ಕುಂಕುಮ ಇಟ್ಟು ಹೂವು ಎಲ್ಲ ಇಟ್ಟಿದ್ದೀನಿ. ಸೊ ಫೈನಲಿ ದೀಪ ಹಚ್ಚಿದ್ದು ಸಹ ಆಗಿದೆ. ನಾನು ಸಂಜೆ ಹಚ್ಚಿದ್ದೀನಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.